ರಾತ್ರಿ ನಿಮಗೋಸ್ಕರ 1 ಗಂಟೆವರೆಗೂ DK ಶಿವಕುಮಾರ್ ಮನೆಯಲ್ಲಿ ಕೂತ್ಕೊಂಡು ನಾನು ಮಾತಾಡಿ ಏನು 10 ಗುಂಟೆ ಜಾಗ ಏನು ಕೇಳಿದ್ದೀರಿ ಆ ಜಾಗ ಮುಖ್ಯಮಂತ್ರಿಗಳ ಜೊತೆಲಿ ಮಾತಾಡಿ ನಾನು ಕೊಡಿಸ್ತೀನಿ ಅಂತ ಹೇಳಿ DK ಶಿವಕುಮಾರ್ ಅವರು ನಾನು ಈಗಲೂ ಅವ್ರ ಮನೆಯಿಂದಲೇ ಬಂದೆ. ರಾತ್ರಿ ಹೇಳಿದ್ದು ಒಂಥರ ಬೇಡ ಬೆಳಗ್ಗೆನೂ ಕೇಳೋಣ ಅಂತ ಹೇಳಿ ಬೆಳಗ್ಗೆ ಹೋಗಿದ್ದೆ. ಈಗ ಫಸ್ಟ್ ಅಲ್ಲೇ ಹೋಗಿದ್ದು ಈಗಲೂ DK ಶಿವಕುಮಾರ್ ಹೇಳಿದ ಮಾತೇನಪ್ಪ ಅಂದ್ರೆ ನಾನು ಅವ್ರ ಜೊತೆಯಲ್ಲಿ ಇದ್ದೀನಿ, ಅವ್ರೇನು ಬೇಡಿಕೆ ಇಟ್ಟಿದ್ದಾರೆ ಕೇಳಿಸ್ಕೊಡ್ರಪ್ಪ, ಆಮೇಲೆ ಕೂಗ್ರು ಅಂತ ಕೇಳಿಸ್ಕೊಡ್ರು. ನಾನು ಅವ್ರ ಜೊತೆಯಲ್ಲಿ ಇದ್ದೀನಿ, ಶ್ರೀನಿವಾಸ್ ಜೊತೆಯಲ್ಲಿ ಇದ್ದೀನಿ. ಆ 10 ಗುಂಟೆ ಜಾಗವನ್ನ ನಾನು ಕೊಡ್ತೀನಿ. ಯಾಕೆಂದ್ರೆ ಅವರ ವ್ಯಾಪ್ತಿಗೆ ಬರುತ್ತೆ, ಅವರ ವ್ಯಾಪ್ತಿಗೆ ಆ ಜಾಗ ಬರುತ್ತೆ. ಅದಕ್ಕೆ ಹಂಚಬೇಡಿ ಅಂತ ಹೇಳಿ, ಅಂಜಬೇಡಿ ಹೆದರಬೇಡಿ ಅಂತ ಹೇಳಿ ಶ್ರೀನಿವಾಸ ನನ್ನ ಮನೆ ಕರ್ಕೊಂಬನ್ನಿ ಅಂತ ಹೇಳಿ ಕಳಿಸಿದ್ದಾರೆ. ಹಾಗಾಗಿ ನಿಮ್ಮ ಬೇಡಿಕೆ ಈಡೇರಿದೆ ಅಂತ ಹೇಳಿ ಅನ್ಕೊಳ್ಳಿ. ನಿಮ್ಮ ನಿಮ್ಮ ಬೇಡಿಕೆ ಈಡೇರಿದ್ರೆ ಅದು ನಾನು ಕಾರಣ ಅಲ್ಲ, ನಿಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕಾರಣ. ಇಡೀ ಕರ್ನಾಟಕ ಇವತ್ತಿಲ್ಲಿ ಬಂದಿದೆ ಅಂತ ನನಗೆ ಅನಿಸ್ತಾ ಇದೆ. ಇಡೀ ಕರ್ನಾಟಕ ಇಲ್ಲಿ ಬಂದಿದೆ, ಇನ್ನೂ ಬರ್ತಾ ಇದ್ದಾರೆ ನೋಡಿ, ಅಲ್ಲಿ ಇನ್ನೂ ಸಾವಿರಾರು ಜನ ಬರ್ತಾ ಇದ್ದಾರೆ. ಇಂಥದೊಂದು ಶಕ್ತಿ, ಸಂಘಟನಾತ್ಮಕ ಶಕ್ತಿ ಆ ಭಗವಂತ ಶ್ರೀನಿವಾಸ ಕೊಟ್ಟಿದ್ದಾರೆ. ಹಾಗಾಗಿ ನೀವೆಲ್ಲ ಈಗೇನಾದ್ರೂ ಗೆಲ್ಲಬೇಕು, ನಿಮ್ಮ ಬೇಡಿಕೆ ಈಡೇರಬೇಕು ಅಂದ್ರೆ ಶ್ರೀನಿವಾಸ ಜೊತೆಯಲ್ಲಿ ಗಟ್ಟಿಯಾಗಿ ನೀವೆಲ್ಲ ನಿಂತ್ಕೊಳ್ಳಿ. ನಾನು ಶ್ರೀನಿವಾಸ್ ಜೊತೆಯಲ್ಲಿ ನಿಂತ್ಕೊಳ್ತೀನಿ, ಗೊತ್ತಾಯ್ತಾ? ಹಾಗಾಗಿ ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಅಪ್ಪಟ ಕನ್ನಡದ ಪ್ರೇಮಿ ಸಿದ್ದರಾಮಯ್ಯ, ನಾಡು ನುಡಿಯ ವಿಚಾರ ಬಂದಾಗ ಭಾರಿ ಎದಿಗಾರಿಕೆಯಿಂದ ಯಾರಾದರೂ ಮಾತಾಡ್ತಾರೆ ಮುಖ್ಯಮಂತ್ರಿ ಅಂದ್ರೆ ಅದು ಸಿದ್ದರಾಮಯ್ಯನವರು. ಹಾಗಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನೂ ಭೇಟಿ ಮಾಡ್ತೀನಿ ನಾನು ಶ್ರೀನಿವಾಸ್. ಹಾಗಾಗಿ ಯಾವುದೇ ಕಾರಣಕ್ಕೂ 10 ಗುಂಟೆ ಜಾಗ ತಗೊಳ್ಳೋವರೆಗೂ ನಾನು ಬಿಡೋದಿಲ್ಲ. ಹಾಗಾಗಿ ನಾನು 11:11ವರೆಗೆ ಏರ್ಪೋರ್ಟ್ ಅಲ್ಲಿ ಇರಬೇಕಾಗಿತ್ತು.